ಏನೇ ಎಲ್ಲಿಗೆ ಹೋಗಿದ್ದೆ? ನಾನು ಲತನ್ ಮನೆಗೆ ಹೋಗಿದ್ದೆ ರೀ. ಅಳೇಂದ್ರೆ ಇಲ್ಲಿದ್ದ ನನ್ನ ಹೆಂಡ್ತಿ, ಅಲ್ಲಿದ್ದ ರಾಜಲಕ್ಷ್ಮಿ, ಎಲ್ಲಿ ನಿಂತ್ಕೊಂಡು ಹೆಂಗ್ ಮಾತಾಡಕ್ ಸಾಧ್ಯ ಹೇಳಿ ಅಂದ್ರೆ ಏನಾದ್ರೂ ಇನ್ನಮ್ಮವ ನಿಮ್ಮನೆ ಇಲ್ಲ, ಏನೋ ಬಿಸ್ ಹೊಡಿತಾ ಇದೆ. ಟ್ರಸ್ಟ್ ಮೀ, ನಾನು ನೋಡಿದೀನಿ. ಅವ್ರಿಬ್ರು ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ಮಾವ. ಏನೇ ನೀನು ರಾಜಲಕ್ಷ್ಮಿ ಮದುವೆ ನಿಲ್ಸೋದ್ರ ಬಗ್ಗೆ ಮಾತಾಡ್ತಾ ಇದ್ರಾ? ಏನ್ ಹೇಳ್ತಿದ್ದೀರಿ ರೀ? ಈ ಹುಡುಗ ಒಟ್ಟಾರಕ್ ಬಂದು ಎಷ್ಟು ದಿನ ಆಗಿದೆ? ನನ್ ಯಾವತ್ತಾದ್ರೂ ನೀವ್ ಜೊತೆ ಮಾತಾಡೋದನ್ನ ನೋಡಿದೀರಾ? ಅದ್ರಲ್ಲೂ ನನ್ ಮಗಳನ್ನ ಮದ್ವೆ ನಿಲ್ಸೋದ್ರ ಬಗ್ಗೆ ಈ ಹುಡುಗನ ಹತ್ರ ನಾನ್ ಯಾಕೆ ಮಾತಾಡ್ಬೇಕು? ಇವನೇ ನನ್ನ ಸಂಬಂಧಿಕನ ಸುಖ ದುಃಖ ಹಂಚ್ಕೊಳಕ್ಕೆ. ಅಳಿ ಅಂದ್ರೆ ಇವರು ನಮಗ್ ತುಂಬಾ ಬೇಕಾದವರು. ನಮ್ಮ ರಾಜಲಕ್ಷ್ಮಿ ಹಂಗ್ ನೋಡಿದ್ರೆ ಈ ಮದುವೆ ಉಸ್ತುವಾರಿ ಎಲ್ಲ ನೋಡ್ಕೊತಾ ಇರೋದು ಇವ್ರೆ. ಸಾರ್ ನಾನ್ ಯಾಕೆ ಸರ್ ನೀವು ಮದ್ವೆ ನಿಲ್ಸ್ಲಿ? ಮದುವೆ ಕಾಂಟ್ಯಾಕ್ಟ್ ತಗೊಂಡ್ರೆ ನಾನು ಮದ್ವೆ ನಿಲ್ಸ್ಬಿಟ್ರೆ ಎಲ್ಲ ದುಡ್ಡು ಗೋತಾ. ನಾನ್ ಯಾಕೆ ನನ್ನ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳಿ ಹೇಳಿ? ಅಷ್ಟಕ್ಕೂ ನನ್ನ ಮಾತಲ್ಲಿ ಯಾರ ಕೇಳ್ತಾರಾ? ಅಲ್ವಾಳಿ ಅಂದ್ರೆ ಈ ಇಷ್ಟಕ್ಕೂ ಮದುವೆ ನಿಲ್ಸಕ್ಕೆ ಹೆಂಗ್ ಸಾಧ್ಯ? ಒಂದ್ ಲಾಜಿಕ್ ಬೇಡವಾ? ಅಳಿ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಿ, ಹಂಗೆ ಮಾತಾಡ್ಬೇಕು ನೀವು. ನೀವು ಕೂತ್ಕೊಳ್ಳಿ ರೇವತಿ, ಅಳಿಂದ್ರೆ ಬಿಸಿ ಬಿಸಿ ಕಾಫಿ ಮಾಡ್ಕೊ ಬರೋಗು, ಹೋಗು. ಅಳಿ ಅಂದ್ರೆ ಕೂತ್ಕೊಳ್ಳಿ. ಮೈಸೂರ್ ನಿಮ್ಮ ಹಳ್ಳಿಯಂದ್ರು ಲೈಟಾಗಿ ತಗೊಂಡಿದ್ದಾರೆ, ಬ್ರ್ಯಾಂಡ್ ಚೇಂಜ್ ಮಾಡಿದಾರಲ್ಲ, ಅದಕ್ಕೆ ಗೊತ್ತಾಗ್ತಿಲ್ಲ. ಏನ್ ಮಾತಾಡ್ತಾ ಇದ್ದೀರಾ? ಬೆಳಗ್ಗೆ ನಾನು ಕುಡ್ದೇ ಇಲ್ಲ ಮಾವ. ಇವತ್ತು ಮಾವನ ಮನೆಗೆ ಬರಬೇಕು ಅಂತ ನೋಡಿ ಇಸ್ತ್ರಿ ಆಗಿರೋ ಬಟ್ಟೆ ಹಾಕೊಂಡು ಬಂದಿದ್ದೀನಿ. ನನ್ನ ಕುಡ್ಕ ಅಂತಂದ್ಬಿಟ್ಯಾ? ಕಂಟ್ರೋಲಲ್ಲಿ ಇದೀನಿ ಮಾವ. ಹೌದೌದು, ನೀವು ಯಾವಾಗಲೂ ಫುಲ್ ಕಂಟ್ರೋಲಲ್ಲೇ ಇರ್ತೀರಾ ಅಲ್ವಾ ಸರ್? ನಿನ್ಗೆ ಯಾಕಾದೆಲ್ಲ ಮಾವ? ಅಲ್ಲಿ ಅವನು ಇವನು ಅಂತ ಮಾತಾಡಿ ಇಲ್ಲಿ ಬಂದು ಸಾರ್ ಅಂತ ಡೌ ಮಾಡ್ತಿದ್ದಾನೆ. ಇವನ್ ಸ್ವಲ್ಪ ವಿಚಾರಿಸ್ಕೋಬೇಕು ಮಾವ ನೀವು. ಅಳಿ ಅಂದ್ರೆ ನೀ ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಅಳಿ ಅಂದ್ರೆ ಈ ವಟಾರದಲ್ಲಿ ಮದುವೆ ನಿಲ್ಸೋ ತಾಕತ್ತು ಅಂತ ಇರೋದು ನನ್ಗೊಬ್ರಿಗೆ ಮಾತ್ರ. ಮದುವೆ ನಿಲ್ಲಿಸ್ಬಿಡ್ತೀರ ಮಾವ? ಚೇಚೆ, ನಾನ್ ಮದುವೆ ನಿಲ್ಸ್ಬಿಡ್ತೇನೆ ಅಳಿ ಅಂದ್ರೆ. ಬೆಳಿಗ್ಗೆ ಏನಾದ್ರು ನಿಂಬೆಹಣ್ಣು ತಡ್ಕೊ ಬಂದ್ರ ನೀವು? ಮತ್ತೆ ಯಾಕೆ ಹಿಂಗ್ ಮಾತಾಡ್ತಾ ಇದೀರಾ ನೀವು? ಅಳಿ ಅಂದ್ರೆ ಸಹಾಯಕ್ಕೆ ಅಂತ ನಿಂತಿರೋ ಜನ ಕಳ್ಕೊಂಡ್ರೆ ನಾಳೆ ದಿನ ಮದುವೆಗೆ ಯಾರು ಬರ್ತಾರೆ? ರಾಜಲಕ್ಷ್ಮಿ ನನ್ನ ರೈಟ್ ಹ್ಯಾಂಡು, ನಾನು ಲೆಫ್ಟ್. ಮಾವ, ಮೋಸ ಮಾಡೋರು ಯಾವತ್ತಿದ್ರು ನಮಗ್ ಕ್ಲೋಸ್ ಆಗಿರೋರು ಮಾತ್ರ. ಹೊರಗ್ನವ್ರಿಗೆ ಆ ಧೈರ್ಯ ಎಲ್ಲಿ ಬರುತ್ತೆ ಮಾವ? ಈಗ ಬಂತು ನೋಡು ಡೈಲಾಗು. ಹಿಂಗ್ ಮಾತಾಡಿದ್ರೆ ಚಂದ, ಹಂಗೆ ಮಾತಾಡ್ಬೇಕು ನೀವು. ಮಾವ, ನನ್ನ ಹೇಳೋದು ನಿಮ್ಗೆ ಅರ್ಥನೇ ಆಗ್ತಿಲ್ವಾ? ಯಾವುದಕ್ಕೂ ನಾನೇ ಕಂಟ್ರೋಲಿಗೆ ತಗೋಬೇಕು. ನಮ್ಮ ಹುಡುಗರನ್ನ ಇಲ್ಲಿ ಸೆಕ್ಯೂರಿಟಿಗೆ ಹಾಕಿರ್ತೀನಿ. ಏನ್ ಸರ್ ನೀವು ಇಷ್ಟೆಲ್ಲ ಆದ್ರೂ ನನ್ನ ಮೇಲೆ ಡೌಟ್ ಪಡ್ತಿದ್ದೀರಾ? ಅಲ್ಲಿ ಸಿರಿ ನಾಳೆ ಫೋಟೋ ಶೂಟ್ಗೆ ರೆಡಿ ಮಾಡ್ಕೊಂಡಿದ್ದಾಳೆ. ನೀವು ಬರಲ್ವಾ? ಫೋಟೋ ಶೂಟು ನಡ್ರಿ. ಆರಾಧನಾ ಅವ್ರು ರೆಡಿನಾ? ಅವ್ರು ರೆಡಿ ಇದಾರೆ. ನೀವೇ ಇನ್ನೂ ರೆಡಿ ಆಗಿಲ್ಲ, ಶಾಪಿಂಗ್ ಮಾಡ್ಬೇಕು, ಬನ್ನಿ. ಮಾವ, ಅದು ಫೋಟೋ ಶೂಟ್ ಇದೆ, ಹೋಗಿ ಬರ್ತೀನಿ. ಅತ್ತೆ ಹೇಳಿ ಬಂದ ಮೇಲೆ ಟೀ ಕುಡಿತೀನಿ ಅಂತ. ನಡ್ರಿ ನೆಕ್ಸ್ಟ್ ಬನ್ನಿ. ನನ್ನ ಅಳಿಯ ಏನು ಅರ್ಥನೇ ಆಗಲ್ವಲ್ಲ. ನಿನ್ನಳಿಯ ಅಲ್ವಾ? ನಿನಗೆ ನಾಟಿ ಫ್ರಂಟು. ಅದೇ
ಸಂದೀಪ್, ಅಲ್ಲ ಏನ್ ಹೀಗೆ ಗಾಡಿ ಓಡಿಸ್ತಾ ಇದ್ದೀರಲ್ಲ, ಯಾಕೆ? ಹೆಂಗ್ ಗಾಡಿ ಓಡಿಸ್ತೀವಿ ಮೂರ್ತಿ ಸರ್? ನಾನು ಕಾರ್ ಓಡಿಸೋದೇ ಹಿಂಗೆ. ನೀವು ವಯಸ್ಸಾಯ್ತಲ್ವಾ, ಅದಕ್ಕೆ ಗಾಬರಿ ಆಗಿದ್ದೀರ ಅನ್ಸುತ್ತೆ ಅಷ್ಟೆ. ಚಿಲ್ ಮೂರ್ತಿ ಸರ್, ಐ ಆಮ್ ಇನ್ ಫುಲ್ ಕಂಟ್ರೋಲ್. ಸರಿ, ನೀವೇನಕ್ಕೆ ಇಷ್ಟೊಂದು ಅರ್ಜೆಂಟಲ್ಲಿದ್ದೀರಾ? ಸಂದೀಪ್, ಗಾಡಿ ಇಷ್ಟು ಸ್ಪೀಡಾಗಿ ಓಡಿಸ್ತಾ ಇರೋದು ನೀವು, ನಾನು ಅರ್ಜೆಂಟಲ್ಲಿ ಇದ್ದೀನಾ? ಯಾಕೆ, ಏನಾಯ್ತು? ನನಗೂ ಅದೇ ಡೌಟ್ ಮೂರ್ತಿ ಸರ್. ಮಲೆಯಲ್ಲಿ ಏನೇನೋ ಆಗ್ತಾಯಿದೆ, ಆದರೆ ಏನು ಅಂತ ಮಾತ್ರ ಅರ್ಥ ಆಗ್ತಿಲ್ಲ. ಏನು ಹೇಳ್ತಾ ಇದ್ದೀರಿ? ಏನಾಗ್ತಿದೆ ಮನೇಲಿ? ಮಾವನ್ಗೆ ರೈಟ್ ಹ್ಯಾಂಡು ನೀವು. ನಿಮಗೆ ಗೊತ್ತಿಲ್ಲದೆ ಇರುತ್ತಾ? ನಿಮಗೆಲ್ಲ ಗೊತ್ತಿರುತ್ತೆ, ಆದರೂ ಏನೂ ಗೊತ್ತಿಲ್ಲದೆ ಇರೋ ಥರ ಇರ್ತೀರ. ಸ್ಮಾರ್ಟ್ ಮ್ಯಾನ್. ನನಗೆ ಗುಟ್ಟು ಹೇಳ್ತೀರ ನೀವು? ಏನು ಸಂದೀಪ್ ಇದು, ಏನೇನೋ ಮಾತಾಡ್ತಿದ್ದೀರಿ? ಏನು ಗುಟ್ಟು, ಯಾವ ಗುಟ್ಟು? ಗೊತ್ತಿ ಸರ್. ಸರಿ, ನೀವು ಹೇಳಲ್ಲ ಅಂತ ಗೊತ್ತು, ನಾನು ಹೇಳ್ಬಿಡ್ತೀನಿ. ಇದು ಯಾರಿಗೂ ಗೊತ್ತಿಲ್ಲದಿರೋ ಅಂತ ಗುಟ್ಟು. ಹೇಳ? ಯಾವ ಗುಟ್ಟು ಸಂದೀಪ್, ನನಗೆ ಗೊತ್ತಿಲ್ಲದೆ ಇರೋದು? ನಿಧಾನ, ಯಾರಿಗೂ ಹೇಳ್ಬಾರ್ದು ಮೂರ್ತಿ ಸರ್, ನಿಮ್ಗೆ ಮಾತ್ರ ಗೊತ್ತಿರಬೇಕು. ಯಾಕಂದರೆ ನೀವು ಮಾವನಿಗೆ ಕ್ಲೋಸು, ನನಗೆ ತುಂಬ ಬೇಕಾಗಿರೋರು. ತುಂಬ ದೊಡ್ಡ ಸತ್ಯ ಹೇಳ್ತಾ ಇದ್ದೀನಿ, ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಸತ್ಯ. ಅದಕ್ಕೆ ಸಾಕ್ಷಿ ಅಮಲ ಹತ್ರ ಸೇಫ್ ಆಗಿದೆ. ಒಂದು ಪೆನ್ ಡ್ರೈವಲ್ಲಿರೋ ಸತ್ಯ ನಿಮ್ಮೆಲ್ಲರೂ ನಂಬಿಕೆನ ಗುಡವೇಲ್ ಮಾಡ್ಬಿಡುತ್ತೆ. ಮೂರ್ತಿ ಸರ್, ನಾನು ಹಿಂಗೆ ಅಂದೆ ಅಂತ ಯಾರಿಗೂ ಹೇಳ್ಬೇಡಿ, ಸೀಕ್ರೆಟ್, ಗೊತ್ತಲ್ಲ? ನೀವು ಹೋಗಿ ಇಲ್ಲಿಂದ. ಮತ್ತೆ ನಾವು ಮಾತಾಡಿದ್ದು ಯಾರಿಗಾದ್ರೂ ಗೊತ್ತಾದರೆ ಜನ ತಪ್ಪು ತಿಳ್ಕೊತಾರೆ. ನೋಡಿ, ಬಾಯ್, ಗುಡ್ ನೈಟ್. ಯಾವ ಸೀಕ್ರೆಟ್ ಬಗ್ಗೆ ಮಾತಾಡ್ತಿದ್ದ ನೀನು? ಕುಡ್ದೇನೇನೋ ಮಾತಾಡ್ತಿದ್ದಾನ ಅಥವಾ ನಿಜಾನೇ ಹೇಳ್ತಿದ್ದಾನ? ಬೆಂಕಿ ಇಲ್ಲದೆ ಹೋಗಿ ಬರಲ್ವಲ್ಲ. ಸಿರಿ, ಫೋಟೋ ಶೂಟ್ ಹೋದ್ರೆ ನಾನು ಯಾವ ರೇಂಜಿಗೆ ಪ್ಲ್ಯಾನ್ ಮಾಡಿದೆ ಗೊತ್ತಾ? ಸುಮ್ಮನೆ ಫುಲ್ ಸಮುದ್ರ, ಬೀಚು, ಅಲೆ ಹಿಂಗೆ ಹೊಡಿತಾ ಇರಬೇಕು, ಅಲ್ಲಿ ಪ್ಲ್ಯಾನ್ ಮಾಡಿದ್ದೆ. ನಮ್ಮ ರೇಂಜ್ಗೆ ಈ ಸ್ಟುಡಿಯೋ ಗಿಡಿಯೋ ಎಲ್ಲ ಅಲ್ಲ. ಬಾಬಾ, ಸಮುದ್ರ ಹುಡ್ಕೊಂಡು ಹೋಗೋದಕ್ಕಾಗಲ್ಲ ಬಾಬಾ, ಒಂದ್ ನೈಟ್ ಜರ್ನಿ. ಒಂದು ನೈಟಾ? ಆದ್ರೆ ನಿಮ್ಗೆ ಕಷ್ಟ ಆಗುತ್ತಲ್ಲ. ಹೌದೌದು. ಸಮುದ್ರಕ್ಕೆ ಹೋಗ್ಲೇಬೇಕು ಅಂತಿದ್ರೆ ನಾನು ಹೆಲಿಕಾಪ್ಟರ್ ರೆಡಿ ಮಾಡ್ತಿದ್ದೆ. ಆದರೆ ಏನು ಮಾಡೋದು, ಮಳೆ ಸೀಸನ್ ಅಲ್ವಾ, ಟೇಕ್ ಆಫ್ ಮಾಡೋದು ಕಷ್ಟ. ನಮ್ಮ ಫ್ರೆಂಡ್ಸ್ ಎಲ್ಲ ಇದೇ ಸ್ಟುಡಿಯೋ ಚೆನ್ನಾಗಿದೆ, ನೇಚರು ಅಂದರು, ಅದಕ್ಕೆ ಇದನ್ನೇ ಬುಕ್ ಮಾಡಿದ್ದೀನಿ. ಅಂದಾಗ ಎಲ್ಲಿ ಕ್ಯಾಮ್ರಾನ್ ಏನು ಅದು ಇವರಿದಾರಲ್ಲ, ಯಾರು? ಅವ್ರ ಮದ್ವೆ ಆಗೋರು. ಅವರು ಸಿಕ್ಕಾಪಟ್ಟೆ ಫೋಟೋಜೆನಿಕ್ಕು. ನಂದು ಅವ್ರದ್ದು ಒಳ್ಳೆ ಫೋಟೋ ತೆಗಿಬೇಕು. ನೀ ಸರಿಯಾಗಿ ನಿಂತ್ಕೊಂಡ್ರೆ ನಾನು ಚೆನ್ನಾಗೇ ಫೋಟೋ ತೆಗಿತೀನಿ. ಇದು ಸ್ಟೈಲು, ನಿನ್ನ ಫೋಟೋ ತೆಗಿ. ಚೆನ್ನಾಗಿ ತೆಗಿತಾರೆ ಬ್ರೋ. ಎಂತ ಕ್ಯಾಮ್ರಾ ತಂದಿದ್ದಾರೆ ಗೊತ್ತಾ? ನೀವು ಚೆನ್ನಾಗಿ ಕಾಣ್ತೀರಾ, ನಿಮ್ಮ ಫೋಟೋನು ಚೆನ್ನಾಗಿರುತ್ತೆ.
ಶಾಕ್ ಆಯ್ತಾ? ಅತ್ತೆ ಹತ್ರ ಅದೇನೋ ಹೇಳ್ತಿದ್ದಿಲ್ಲ, ಮದುವೆ ನಿಲ್ಲಿಸ್ತೀನಿ ಅಂತ. ಅದಕ್ಕೆ ಪ್ರೊಟೆಕ್ಷನ್ಗೆ ಅಂತ ಕರ್ಕೊಂಬಂದಿದ್ದೀನಿ. ಪ್ರೊಟೆಕ್ಷನ್ ಅಂತ ಕರ್ಕೊಂಬಂದಿದ್ಯಾ ಅಥವಾ ನನ್ನನ್ನು ವಾಚ್ ಮಾಡಕ್ಕೆ ಕರ್ಕೊಂಬಂದಿದ್ಯಾ? ಎಕ್ಸಾಕ್ಟ್ಲಿ, ನಿನ್ನ ವಾಚ್ ಮಾಡೋಕ್ಕೆ ಅಂತಲೇ ಕರ್ಕೊಂಬಂದಿರೋದು. ಈಗ ಅದು ಹೆಂಗೆ ಮದುವೆ ನಿಲ್ಲಿಸ್ತೀಯ ನಾನು ನೋಡ್ತೀನಿ. ಏನ್ ಬ್ರೋ ತಮಾಷೆಗೆ ಹೇಳಿದ್ರೆ ಸೀರಿಯಸ್ ಆಗಿ ತಗೊಬಿಟ್ಟಿದ್ಯಾ? ಏಯ್ ಪುರುಷಿ, ತಮಾಷೆಗೆ ಏನು ಹೇಳಿದ್ರು ಎಲ್ಲೂ ಒಂದು ಸೀರಿಯಸ್ ಆಗಿ ತಗೋತಾನೆ. ಸರಿ, ಹೆಂಗಿದ್ರು ಫುಡ್ ಡೆಲಿವರಿಗೆ ಹೋಗ್ತೀನಲ್ಲ, ಇಬ್ರು ಬೇಡ 4 ಜನಕ್ಕೆ ಕಳಿಸೋ, ನನಗೂ ಹೆಲ್ಪ್ ಆಗ್ತಾರೆ. ಏನು ಕಿಂಡಲ್ಲ? ಇಲ್ಲ, ಸೀರಿಯಸ್. ಯೋಚನೆ ಮಾಡಿ ಇಡ್ತೀನಿ. ಫೋಟೋಗ್ರಾಫರ್ ಹಿಂಗೆ ನಿಂತಿರ್ತೀಯೋ, ಫೋಟೋ ಗಿಟ ತೆಗಿತೀಯೋ? ಬನ್ನಿ ಸರ್. ಏಯ್ ಹೋಗಿ ನಿನ್ನ ಅಕ್ಕನ ಕರ್ಕೊಂಬರೆ. ಎಷ್ಟು ಬ್ಯಾಡ್ ಪರ್ಸನ್ ಅವರು, ಹೇಗ್ ಮಾತಾಡ್ತಾರೆ ನನ್ನ ಹತ್ರ. ಅದಕ್ಕೆ ನಿಮ್ಮಪ್ಪ ನಿಮ್ಮ ಅಕ್ಕನ ಕೊಟ್ಟು ಮದುವೆ ಮಾಡಿಸ್ತಿರೋದು. ನಡಿ.